ಹೋಟೆಲ್ ಶೈಲಿಯ ಗರಿಗರಿಯಾದ ಬೆಣ್ಣೆ ಮಸಾಲೆ ಪಡ್ಡು ಈಸಿಯಾಗಿ ಮನೇಲಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಸಾಲೆ ಪಡ್ಡುಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಟ್ ಸಬ್ಬಸಿಗೆ ಸೊಪ್ಪು, 2 ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, 8 ರಿಂದ 9 ಕರಿಬೇವು ಕಡ್ಡಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಐಟಮ್ನ ಸೈಡಿಗೆ ಇಟ್ಟು ಈ ಕಡೆ ಒಂದು ಪ್ಯಾನಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ ತಕ್ಷಣ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತಿದ್ದಂಗೆ 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಅದಾದ ತಕ್ಷಣ ನಾನೇನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದ ತಕ್ಷಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಕರಿಬೇವು ಸೊಪ್ಪು, ಕ್ಯಾರೆಟ್ ತುರಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಇದಿಷ್ಟನ್ನು ಐಟಮ್ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಸೊಪ್ಪು ಕ್ಯಾರೆಟ್ ಎಲ್ಲ ಸ್ವಲ್ಪ ಉಪ್ಪು ಸಿಗಲಿ ಅಂತ ನಾವು ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕೋದೇನು ಬೇಡ. ಇದಕ್ಕೆ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಂಡು 1-2 ನಿಮಿಷ ಮೇಲೆ ಕಡೆಗೆ ಫ್ರೈ ಮಾಡ್ತೀನಿ. ತೀರಾ ಡೀಪ್ ಫ್ರೈ ಆಗೋದೇನು ಬೇಡ. 2 ನಿಮಿಷ ಚೆನ್ನಾಗಿ ಉಪ್ಪು ಅರಿಶಿನ ಹಿಡ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಕಡೆ ನಾನು ಪಡ್ಡು ಹಿಟ್ಟಿಗೆ ನಾನೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಕ್ಲೀನಾಗಿ ಒಗ್ಗರಣೆ ಮತ್ತು ಹಿಟ್ಟು ಎಲ್ಲ ಮಿಕ್ಸ್ ಆಗಲಿ ಅಂತ ಮೇಲೆ ಕೆಳಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಈ ಕಡೆ ಪಡ್ಡು ಹಂಚನ್ನು ಕಾಯಕ್ಕೆ ಇಡ್ತೀನಿ. ಹಂಚು ಕಾದ ತಕ್ಷಣ ಇದಕ್ಕೆ ನಾನು ಎಲ್ಲ ಒಂದು ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಂಚು ಕಾಯಬೇಕು. ಪಡ್ಡು ಬೇಗ ಚೆನ್ನಾಗಿ ಬೇಯಲಿ ಅಂತ. ಹಂಚು ಕಾದ ತಕ್ಷಣ ನಾನೇನು ಹಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಒಂದೊಂದೇ ಇದಕ್ಕೆ ನಾನು ಹಿಟ್ಟನ್ನ ಹಾಕ್ತಾ ಬರ್ತೀನಿ.